ಸುದ್ದಿಯನ್ನು ನೋಡ್ತಾ ಹೋಗೋಣ. ಇರಾನ್ ಟ್ರಂಪ್ ಮೊಂಡಾಟ, ಮತ್ತೆ ಯುದ್ಧದ ಭೀತಿ. ಹರ್ಮುಜ್ ಬಂದ್ ದಾಟಲು ಬಂದವರಿಗೆ ಗುಂಡೇಟು. ಭಾರತದ ಹಡಗುಗಳಿಗೂ ಬ್ರೇಕ್. ಸಮಸ್ಯೆ ಈಗ ಶುರು. ಹರ್ಮುಜ್ ಗುಂಡೇಟು ಸ್ಟೋರಿ ಇದು. ಹರ್ಮುಜ್ ಈಗ ಮತ್ತೆ ಬಂದ್ ಆಗಿದೆ. ಒಂದ್ ಕಡೆ ಇರಾನ್ ಇರಬಹುದು, ಇನ್ನೊಂದ್ ಕಡೆ ಡೊನಾಲ್ಡ್ ಟ್ರಂಪ್. ಅಮೆರಿಕದ ಮೊಂಡಾಟದಿಂದಾಗಿ ಸಾಕಷ್ಟು ರಾಷ್ಟ್ರಗಳಿಗೆ ಸಮಸ್ಯೆ ಎದುರಾಗ್ತಾ ಇದೆ. ಯಾಕಂದ್ರೆ ಹರ್ಮುಜ್ ನಲ್ಲಿ ಈಗಾಗಲೇ ಅಮೆರಿಕ ನೌಕಾಪಡೆಗಳು ಲಂಗರು ಹಾಕೊಂಡು ನಿಂತ್ಕೊಂಡಿರುವಂತದ್ದು ಒಂದಷ್ಟು ಹಡಗುಗಳು. ಯಾಕಂದ್ರೆ ಹರ್ಮುಜ್ನ ಒಳಭಾಗಕ್ಕೂ ಕೂಡ ಯಾವುದೇ ಹಡಗುಗಳು ಹೋಗ್ತಿಲ್ಲ, ಹರ್ಮುಜ್ ನಿಂದ ಹೊರಭಾಗಕ್ಕೂ ಕೂಡ ಯಾವುದೇ ಹಡಗುಗಳು ಬರ್ತಿಲ್ಲ. ಎಷ್ಟು ದಿನ ಭಾರತಕ್ಕೆ ಒಂದ್ ರೀತಿ ಲೀನಿಯನ್ಸ್ ಅನ್ನ ಇರಾನ್ ಕೊಡ್ತಾ ಇದೆ. ಯಾಕಂದ್ರೆ ಭಾರತದಲ್ಲಿ ಸ್ನೇಹ ಸಂಬಂಧ ಒಳ್ಳೇದಿದೆ, ಹಾಗಾಗಿ ಭಾರತಕ್ಕೆ ಬರುವಂತಹ ಹಡಗುಗಳನ್ನ ಕಳಿಸ್ಕೊಡ್ತಾ ಇತ್ತು. ಬಟ್ ಈಗ ಇನ್ನು ಮುಂದೆ ಭಾರತಕ್ಕೂ ಕೂಡ ಯಾವುದೇ ಹಡಗುಗಳು ಬರುವಂತಹ ಚಾನ್ಸಸ್ ಇಲ್ಲ. ಯಾಕಂದ್ರೆ ಹರ್ಮುಜ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಯಾವುದೇ ಒಂದು ಮಿತ್ರ ರಾಷ್ಟ್ರಗಳ ಒಂದು ಹಡಗುಗಳಿಗೂ ಕೂಡ ಎಂಟ್ರಿ ಮತ್ತು ಎಕ್ಸಿಟ್ ಅಲ್ಲಿ ಇರಲಿಲ್ಲ, ಇರೋದು ಕೂಡ ಇಲ್ಲ ಈಗ ಸದ್ಯಕ್ಕೆ. ಹಾಗಾದ್ರೆ ಹರ್ಮುಜ್ ಮತ್ತೆ ಬಂದ್ ಆಗೋದಕ್ಕೆ ರೀಸನ್ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮತ್ತೆ ಹರ್ಮುಜ್ ಜಲಸಂಧಿ ಬಂದ್ ಆಗಿದೆ. ಇದಕ್ಕೆ ಆಬ್ವಿಯಸ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತು, ಇರಾನ್ ಮತ್ತು ಅಮೆರಿಕ ನಡುವಿನ ಮೊಂಡಾಟ ಇದಕ್ಕೆ ಪ್ರಮುಖ ಕಾರಣ. ಹರ್ಮುಜ್ ದಾಟಲು ಮುಂದಾದ ಹಡಗುಗಳ ಮೇಲೆ ಇರಾನ್ ನೌಕಾಪಡೆ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ಈ ಹಿಂದೆ ಕೂಡ ಒಂದಷ್ಟು ವಾರ್ನಿಂಗ್ ಅನ್ನ ಕೊಡ್ತಾ ಬರ್ತಾ ಇತ್ತು. ಇರಾನ್ನ IRGC ಸಿಬ್ಬಂದಿಯಿಂದ ಹಡಗುಗಳ ಸಂಚಾರಕ್ಕೆ ಅಡಚಣೆಯನ್ನ ಉಂಟು ಮಾಡಲಾಗ್ತಾ ಇದೆ. ಈಗ ಯಾವ ಕೂಡ ಸ್ನೇಹ ಸಂಬಂಧವನ್ನೆಲ್ಲಿ ಇವರು ನೋಡ್ತಾ ಇಲ್ಲ. 23ಕ್ಕೂ ಹೆಚ್ಚು ಹಡಗುಗಳನ್ನ ಇರಾನ್ ಬಂದರುಗಳಿಗೆ ಅಮೆರಿಕ ಕಳಿಸ್ಕೊಟ್ಟಿದೆ. ಒಂದು ಭಾಗದಲ್ಲಿ ಅಮೆರಿಕ ಸೇನೆಯವರಿದ್ರೆ, ಇನ್ನೊಂದು ಕಡೆ ಇರಾನ್ ಸೇನೆಯವರಿದ್ದಾರೆ. ಹರ್ಮುಜ್ ಮೇಲೆ ಅಮೆರಿಕ ನಿಯಂತ್ರಣ ವಿರೋಧಿಸಿ ಇವನ್ನ ಬಂದ್ಗಳನ್ನ ಇರಾನ್ ಅವರು ಮಾಡ್ತಾ ಇರುವಂತದ್ದು ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ಹರ್ಮುಜ್ ಇಲ್ಲಿ ಮೇನ್ ಟಾರ್ಗೆಟ್ ಆಗಿದೆ. ಹಡಗುಗಳ ನಿಯಂತ್ರಣದ ಬಗ್ಗೆ ಅಮೆರಿಕಾದಿಂದ ಎಚ್ಚರಿಕೆ ಕೂಡ ನೀಡಲಾಗ್ತಾ ಇದೆ. ಹಡಗುಗಳನ್ನ ಹೊರಗೆ ಬಿಡುವಂಥದ್ದಿರಬಹುದು, ಒಳಗಡೆ ಕಳಿಸ್ಕೊಳ್ಳುವಂಥದ್ದು ಇರಬಹುದು, ಇದೆಲ್ಲವೂ ಕೂಡ ಅಮೆರಿಕ ಕಂಟ್ರೋಲ್ ಪಡ್ಕೊಳಕ್ ನೋಡ್ತಾ ಇದೆ. ಹಡಗುಗಳ ನಿಯಂತ್ರಣದ ಬಗ್ಗೆ ಅಮೆರಿಕಾದಿಂದ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಅಮೆರಿಕ ಕೂಡ ಒಂದ್ ಕಡೆ ಪದೇ ಪದೇ ವಾರ್ನಿಂಗ್ ಮಾಡ್ತಾ ಬರೋದು. ತೈಲ ಹಡಗುಗಳ ಸಂಚಾರಕ್ಕೆ ಕಂಪ್ಲೀಟ್ ಆಗಿ ಈಗ ಬ್ರೇಕ್ ಬಿದ್ದಿದೆ. ಪೂರೈಕೆಯಲ್ಲಿ ವ್ಯತ್ಯಯ ಆಗುವಂಥದ್ದು ಕೂಡ ಪಕ್ಕಾ. ಇನ್ನು ಮುಂದಿನ ದಿನಗಳಲ್ಲಿ ತೈಲ ಹಡಗುಗಳಿರಬಹುದು, LPG ಸಿಲಿಂಡರ್ ಹೊತ್ತಂತಹ ಹಡಗುಗಳು ಯಾವುದೂ ಕೂಡ ಇಲ್ಲಿ ಸಂಚಾರ ಆಗ್ತಾ ಇಲ್ಲ. ಭಾರತದ ಹಡಗುಗಳಿಗೂ ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಬ್ರೇಕ್ ಹಾಕಿದೆ ಇರಾನ್ ಆಸ್ ವೆಲ್ ಆಸ್ ಅಮೆರಿಕ. ಹರ್ಮುಜ್ ಜಲಸಂಧಿ ದಾಟ್ತಾ ಇದ್ದ ಭಾರತದ ಹಡಗುಗಳ ಮೇಲೆ ಇರಾನ್ ಇಲ್ಲಿ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಭಾರತದ 2 ಹಡಗುಗಳ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ. ಈ ಒಂದು ಗುಂಡಿನ ದಾಳಿಯಲ್ಲಿ ಭಾರತದ ಹಡಗಿನಲ್ಲಿದ್ದಂತಹ ಸಿಬ್ಬಂದಿಗಳಿಗೆ ಗಾಯಗಳಾಗಿದೆ. ಇರಾನ್ ಇಲ್ಲಿ ಯಾವ ಮಿತ್ರತ್ವವನ್ನು ಕೂಡ ನೋಡ್ತಾ ಇಲ್ಲ. ಹರ್ಮುಜ್ ದಾಟ್ತಿದ್ದ ಹಡಗುಗಳನ್ನ ವಾಪಸ್ ಇರಾನ್ಗೆ ತಳ್ಳಿದೆ ಇರಾನ್ನ ನೌಕಾಪಡೆ. ಅಂದ್ರೆ ಇದನ್ನ ದಾಟಿ ನೀವು ಮುಂದೆ ಹೋಗೋ ಆಗಿಲ್ಲ, ನಾವು ಹರ್ಮುಜನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದೀವಿ, ಯಾವುದೇ ಒಂದು ರಾಷ್ಟ್ರಗಳಿಗೂ ಕೂಡ ನಾವಿಲ್ಲಿ ಫ್ರೀನೆಸ್ ಅನ್ನ ಕೊಡೋದಿಲ್ಲ. ದಾಳಿ ಆಗುತ್ತಲೇ ಇರಾನ್ ರಾಯಭಾರಿಗೆ ವಿದೇಶಾಂಗ ಇಲಾಖೆ ಬುಲಾವನ್ನ ಕೊಟ್ಟಿದೆ. ಯಾಕಂದ್ರೆ ಎಲ್ಲವೂ ಕೂಡ ಸರಿಯಾಗಬೇಕು ಅಂತ ಎಲ್ಲಾ ರಾಷ್ಟ್ರಗಳು ಅನ್ಕೊಳ್ತಾ ಇದೆ. ಬಟ್ ಈ ಸಂದರ್ಭದಲ್ಲಿ ಭಾರತದ ಹಡಗುಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಇರಾನ್ ದಾಳಿಯ ಬಗ್ಗೆ ರಾಯಭಾರಿಯಿಂದ ವಿವರಣೆಯನ್ನ ಪಡೆದಿದ್ದಾರೆ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು. ಯಾಕಾಗಿ ಈ ಒಂದು ಅಟ್ಯಾಕ್ ಆಗ್ತಿದೆ, ಮುಂದೆ ಏನಾಗಬಹುದು, ಏನೆಲ್ಲ ನಿರ್ಧಾರಗಳನ್ನ ಕೈಗೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಮತ್ತು ರಾಯಭಾರಿಗಳು ಕೂಡ ಪಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಯಾವ ರಾಷ್ಟ್ರದವರಿಗೂ ಕೂಡ ನಷ್ಟ ಆಗಬಾರದು. 2 ರಾಷ್ಟ್ರಗಳ ನಡುವಿನಂತ ಒಂದು ಮೊಂಡಾಟ, ಅಹಂಕಾರ, ಗ್ರಜ್ ಇರಬಹುದು, ಇದರಿಂದಾಗಿ ಸಾಕಷ್ಟು ಹಾನಿಗಳಾಗ್ತಾ ಇದೆ. 2 ರಾಷ್ಟ್ರದಲ್ಲೂ ಕೂಡ ಸಾಕಷ್ಟು ಆಸ್ತಿ ಪಾಸ್ತಿಗಳು ನಷ್ಟ ಆಗಿದೆ, ಜೀವ ಹಾನಿಗಳಾಗಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ನಡೆ ನಿಜಕ್ಕೂ ಇದು ಒಂದ್ ರೀತಿ ಚರ್ಚೆಗೂ ಕೂಡ ಗ್ರಾಸ ಆಗ್ತಿರೋದು. ಹರ್ಮುಜ್ ಬಂದಾಗಿದೆ, ಹರ್ಮುಜ್ ಜಲಸಂಧಿ ಏನಿದೆ ನಿಯಂತ್ರಣ ನಮಗೇ ಬೇಕು ಅಂತ ಹೇಳ್ಕೊಂಡು ಒಂದ್ ಕಡೆ ಅಮೆರಿಕ ಪಟ್ಟು ಹಿಡಿತಾ ಇದೆ. ಬಟ್ ಇರಾನ್ ಅದಕ್ಕೆ ಇಲ್ಲ, ಈ ಹಿಂದೆಯೂ ಕೂಡ ನಮ್ಮ ಕಂಟ್ರೋಲ್ ಇತ್ತು, ಇನ್ನೂ ಕೂಡ ನಮ್ಮ ಕಂಟ್ರೋಲಿಗೆ ಬೇಕು ಅಂತ ಹೇಳ್ತಿದೆ. ಅಮೆರಿಕಾದಿಂದ ದಬ್ಬಾಳಿಕೆಯನ್ನ ನಿಲ್ಲಿಸಬೇಕು. ಏನು ಅಮೆರಿಕ ಪದೇ ಪದೇ ದಬ್ಬಾಳಿಕೆಯನ್ನ ಮಾಡ್ತಿದೆ ನೋಡಿ, ಇಲ್ಲಿಗೆ ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಇಡಬೇಕು. ಇರಾನ್ ಬಂದರುಗಳನ್ನ ಬಂದ್ ಮಾಡಬಾರ್ದು. ಈಗಾಗಲೇ ನಾವು ನೋಡ್ತಾ ಹೋಗ್ಬಹುದು, ಅಮೆರಿಕ ದೊಡ್ಡ ವೆಪನ್ ಅಂತಂದ್ರೆ ಈ ಬಂದರುಗಳನ್ನ ಬಂದ್ ಮಾಡುವಂಥದ್ದು ಮಾಡಬಾರ್ದು. ಕದನ ವಿರಾಮದ ಸೂತ್ರಗಳ ಪಾಲನೆ ಆಗಬೇಕು ಅಂತ ಹೇಳ್ಕೊಂಡು ಇರಾನ್ ಇಲ್ಲಿ ಹೇಳ್ತಾ ಇದೆ. ಅದ್ರ ಜೊತೆಗೆ ಮಿತ್ರ ರಾಷ್ಟ್ರ ಲೆಬನಾನ್ ಕದನ ವಿರಾಮದ ಉಲ್ಲಂಘನೆ ಆಗಬಾರದು, ಲೆಬನಾನ್ ಮೇಲೆ ಅಟ್ಯಾಕ್ ಆಗಬಾರದು, ಇಸ್ರೇಲ್ ನವರು ಅಟ್ಯಾಕ್ ಮಾಡಬಾರದು, ಕದನ ವಿರಾಮ ಉಲ್ಲಂಘನೆ ಆಗಬಾರದು.
ವಾಷಿಂಗ್ಟನ್ನಿಂದ ಒಪ್ಪಂದಗಳ ಉಲ್ಲಂಘನೆ ಕೂಡ ಆಗಬಾರದು. ಇಲ್ಲಿ ಕೆಲವೊಂದು ರೂಲ್ಸ್ಗಳನ್ನ ಇಸ್ರೇಲ್ ಆಸ್ ವೆಲ್ ಆಸ್ ಅಮೆರಿಕ ಬ್ರೇಕ್ ಮಾಡ್ತಾ ಇದೆ. ಅಮೆರಿಕ ಬೆದರಿಕೆಗಳಿಗೆ ನಾವು ಬಗ್ಗೋದಿಲ್ಲ, ಅವರು ಕೂಡ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡಬೇಕು. ಲೆಬನಾನ್ ಮೇಲೆ ಈಗ ಅಟ್ಯಾಕ್ ತಕ್ಕ ಮಟ್ಟಿಗೆ ನಿಂತು ಹೋಗ್ಬಿಟ್ಟಿದೆ, ಹಾಗಾಗಿ ಮತ್ತೆ ಅಟ್ಯಾಕ್ ಮಾಡಬಾರ್ದು. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಭೀತಿ ಶುರುವಾಗಿದೆ. ಒಂದ್ ಕಡೆ ನೀ ಕೊಡೆ ನಾ ಬಿಡೆ ಅನ್ನೋ ರೀತಿ ಇಲ್ಲಿ ಅಮೆರಿಕ ಆಸ್ ವೆಲ್ ಆಸ್ ಇರಾನ್ ಮಾಡ್ತಾ ಇರುವಂತದ್ದು. ಹರ್ಮುಜ್ ಬಂದ್ ಮಾಡುತ್ತಲೇ ಗಲ್ಫ್ ರಾಷ್ಟ್ರಗಳಲ್ಲಿ ಅಲರ್ಟ್ ಅನ್ನ ನೀಡಲಾಗಿದೆ. ಯಾಕಂದ್ರೆ ಈ ಎರಡು ದೇಶಗಳ ಯುದ್ಧದಲ್ಲಿ ಬಡವಾಗಿದ್ದಂಥದ್ದು ಈ ಮಧ್ಯಪ್ರಾಚ್ಯದ ರಾಷ್ಟ್ರಗಳು. ಲೆಬನಾನ್ನಲ್ಲಿ ದಾಳಿ, ವಿಶ್ವಸಂಸ್ಥೆಯ ಫ್ರೆಂಚ್ ಅಧಿಕಾರಿ ಸೇರಿ 3 ಜನರ ಸಾವಾಗಿದೆ. ಲೆಬನಾನ್ನಲ್ಲಿ ಅಟ್ಯಾಕ್ ಮುಂದುವರಿತಾ ಇದೆ, 3 ಜನರು ಅಧಿಕಾರಿಗಳ ಸಾವಾಗಿರೋದು. ಇರಾನ್ನ 6 ಏರ್ಪೋರ್ಟ್ಗಳು, ವಾಯುನೆಲೆಗಳು ಓಪನ್ ಆಗಿದೆ. ಈಗಾಗಲೇ ಇರಾನ್ನಲ್ಲಿರುವಂತಹ ಕೆಲವೊಂದು ವಾಯುನೆಲೆ ಇರಬಹುದು, ಏರ್ಪೋರ್ಟ್ಗಳು ಬಂದ್ ಆಗಿತ್ತಲ್ಲ, ತಕ್ಕ ಮಟ್ಟಿಗೆ 6 ಏರ್ಪೋರ್ಟ್ಗಳು ಮತ್ತು ವಾಯುನೆಲೆಗಳನ್ನ ಇರಾನ್ ಈಗಾಗಲೇ ಓಪನ್ ಅನ್ನ ಮಾಡಿರುವಂಥದ್ದು. ಯಾಕಂದ್ರೆ ಯುದ್ಧದ ವಾತಾವರಣ ಅಲ್ಲಿಲ್ಲ, ಬಟ್ ಹರ್ಮುಜ್ ಬಂದಾಗಿದೆ ಅಂತ ಹೇಳ್ಕೊಂಡು ಗಲ್ಫ್ ರಾಷ್ಟ್ರಗಳಲ್ಲಿ ಆತಂಕ ಹೆಚ್ಚು ಆಗ್ತಾ ಇದೆ. ಅಮೆರಿಕ ಇರಾನ್ ಮಧ್ಯೆ ಮತ್ತೆ ಶಾಂತಿ ಸಂಧಾನಕ್ಕೆ ಮುಂದಾಗಿದೆ. ಈಜಿಪ್ಟ್ ಆಸ್ ವೆಲ್ ಎಸ್ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಒಂದು ಹಂತದ ಶಾಂತಿ ಸಭೆ ಆಗತ್ತೆ, ಶಾಂತಿ ಸಭೆ ವಿಫಲ ಆಗತ್ತೆ. ಈಗ ಮತ್ತೊಂದು ಸುತ್ತಿನ ಶಾಂತಿ ಸಂಧಾನಕ್ಕೆ ಈಜಿಪ್ಟ್ ಮತ್ತು ಪಾಕಿಸ್ತಾನ ಮುಂದಾಗಿದೆ. ಷರತ್ತುಗಳಿಗೆ ಅಮೆರಿಕ ಆಸ್ ವೆಲ್ ಆಸ್ ಇರಾನ್ ಒಪ್ಪಿಗೆ ನೀಡುತ್ತಾ ಅನ್ನುವಂಥದ್ದು ನೋಡಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. Have a deal by Wednesday when the ceasefire ends. Will you extend the ceasefire or will you start attacks again? Maybe I won't extend it. Okay. But the blockade is going to remain. But maybe I won't extend it. So you have a blockade, and unfortunately we'll have to start dropping bombs again. Thank you very much, everybody. Thank you. I think it's going to happen.